ಚೆನ್ನಾಗಿ ಓದಿ, ಎಲ್ರಿಗೂ ಒಳ್ಳೇದಾಗಲಿ, ಮತ್ತಷ್ಟು ನಿಮಗೆಲ್ಲ ಫ್ಯೂಚರ್ ಚೆನ್ನಾಗಿರಲಿ. ಷಡಕ್ಷರಿ ಸರ್, ನಿಮ್ಮ ಸಂಘಕ್ಕೆ ಒಳ್ಳೇದಾಗಬೇಕು. ನಾವಿವತ್ತು ನಮ್ಮ ಸರ್ಕಾರದಿಂದ ನಾನು ಭಾಳ ಡಿಮ್ಯಾಂಡ್ಸ್ ಇಟ್ಟಿದ್ದೀನಿ ಸರ್. ನಾನು ನಿಮ್ಮ ಪರ, ನೌಕರರ ಪರ. ನೀವೇನು ಹೊಸ ಡಿಮ್ಯಾಂಡ್ ಇಟ್ಟಿದ್ದೀರಾ, ನಾನು ಗಟ್ಟಿಯಾಗಿ ಧ್ವನಿ ಎತ್ತೀನಿ. ನಾನು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಾನು ಒಪ್ಪಿಸ್ತೀನಿ. ಮತ್ತು ನನಗೆ ನನ್ನ ಟೀಚಿಂಗ್ ಫ್ರೆಟರ್ನಿಟಿ ಬಗ್ಗೆ ಎಲ್ಲ ನನಗೆ ಅಪಾರವಾದ ಗೌರವ ಇದೆ. ಮೋಸ್ಟ್ಲಿ ಇದೇ ಸಂದರ್ಭದಲ್ಲಿ ನಾನೆಲ್ಲ ಸರ್ಕಾರಿ ನೌಕರರನ್ನ, ಟೀಚರ್ಸ್ನ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಈ ಸ್ಟೇಟಲ್ಲಿ ಎಜುಕೇಷನ್ ಸೆಕ್ಟರಲ್ಲಿ ಏನಾದರೂ ರೆವಲ್ಯೂಷನ್ ಮಾಡೋ ದಿನ ಬಂದರೆ, ನನಗೆ ಅವಕಾಶ ಬಂದರೆ, ದಯವಿಟ್ಟು ಸೈನ್ಸ್ನ, ಮ್ಯಾಥಮೆಟಿಕ್ಸ್ನ ಕನ್ನಡ ಮೀಡಿಯಂ ಹುಡುಗರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ ಸರ್. ಸರ್, ಕನ್ನಡ ಮೀಡಿಯಮಲ್ಲಿ ಸೈನ್ಸು ಮ್ಯಾಥ್ಸ್ನ ಕನ್ನಡದಲ್ಲಿ ಓದ್ಕೊಂಡ್ಬಂದು PUCಯಲ್ಲಿ ಏನೂ ಅರ್ಥ ಆಗ್ತಾ ಇಲ್ಲ ಸರ್. ನಮಗೆ 7th, 8th, 9th ವಿಜ್ಞಾನನ ಕನ್ನಡದಲ್ಲಿ ಹೇಳ್ಕೊಟ್ಟು ಬಿಡ್ತಾ ಇದ್ದಾರೆ. PUCಗೆ ಬಂದು ಇಂಗ್ಲೀಷಲ್ಲಿ ಕಲಿಯೋಕ್ಕಾಗದೆ ನಾವು ಡಾಕ್ಟರ್ಸ್ ಆಗ್ತಾ ಇಲ್ಲ ಸರ್. ಕನ್ನಡ ಮೀಡಿಯಂ ಹುಡುಗರು IITಗೆ ಹೋಗೋಕ್ಕಾಗ್ತಿಲ್ಲ ಸರ್. ಅದಕ್ಕೋಸ್ಕರ 6ನೇ ಕ್ಲಾಸಿಂದ ಸೈನ್ಸು ಮ್ಯಾಥ್ಸ್ನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಇಂಗ್ಲೀಷಲ್ಲಿ ಕಲಿಸ್ಬೇಕು ಸರ್. ಶ್ರೀಮಂತರ ಮಕ್ಕಳೇ CBSEಗೆ ಹೋಗ್ತಾರೆ, ಬಡವ್ರ ಮಕ್ಕಳು ಓದಬಾರ್ದಾ? ದಯವಿಟ್ಟು ಅಲ್ಲಿ ಯಾರು ಭಾಷಾಭಿಮಾನ ಆ ವಿಚಾರದಲ್ಲಿ ತೋರಿಸ್ಬೇಡಿ ಸರ್. ಯಾಕೆ ಗೊತ್ತಾ ಸರ್, ಸೈನ್ಸ್ ತುಂಬಾ ಸ್ಟ್ರಗಲ್ ಮಾಡ್ತಿದೀವಿ ಸರ್. ನಾನು SSLCಯಲ್ಲಿ ಪೆರೇಸ್ ಅಂದ್ರೆ 2nd ಟಾಪರ್ ಸರ್. PUCಗೆ ಹೋಗಿ ಸೇರಿದ್ರೆ ಒಂದು ಟರ್ಮಿನಾಲಜಿ ಅರ್ಥ ಆಗ್ತಿಲ್ಲ ಸರ್. ನಾನು ಲಿಟ್ರಲಿ ಹತ್ತಿದ್ದೀನಿ ಸರ್. ನಾನು ಡಾಕ್ಟ್ರೇ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿದೆ. ಏನು ಅರ್ಥ ಆಗ್ತಿಲ್ಲ ಸರ್ ಬಯಾಲಜಿ. ಇವತ್ತು ನಾನು ಮಾಡೋ ಬಯಾಲಜಿ ಕರ್ನಾಟಕಕ್ಕೆ ಅರ್ಥ ಆಗುತ್ತೆ, ಅದು ಬೇರೆ ಸರ್. ದೇವರಾಣಿ ನನಗೆ ಹೆಂಗ್ ನೋವಾಯ್ತು ಅಂದ್ರೆ ಅಳೋದೊಂದು ಬಾಕಿ ಸರ್. ಕನ್ನಡ ಮೀಡಿಯಂ ಮಕ್ಕಳಿಗೆ 6ನೇ ಕ್ಲಾಸಿಂದ ಸೈನ್ಸು ಮ್ಯಾಥ್ಸ್ನ ನಾನು ನಮ್ಮ ಶಿಕ್ಷಣ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ 3-4 ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಅದೊಂದು. ಮತ್ತೆ ಇನ್ನೊಂದೇನು ಅಂದರೆ 6th ಸ್ಟ್ಯಾಂಡರ್ಡಿಂದ ಸೈನ್ಸ್ ವಿಚಾರಕ್ಕೆ 11th, 12th ಏನಾಗಿದೆ ಸರ್, ಸಡನ್ ಆಗಿ NCERT ಕೊಟ್ಬಿಟ್ಟಿದ್ದಾರೆ ಸೈನ್ಸು. ಆ ಸ್ಟ್ಯಾಂಡರ್ಡ್ ಬೇರೆ ಇದೆ, ಇಲ್ಲಿ ಸೈನ್ಸಲ್ಲಿರೋ ಸ್ಟ್ಯಾಂಡರ್ಡ್ ಬೇರೆ ಇದೆ. ಮಕ್ಕಳು, ಕನ್ನಡ ಮೀಡಿಯಂ ಮಕ್ಕಳು ಕೋಪಪ್ ಆಗಕ್ಕಾಗ್ತಿಲ್ಲ. ಆ ದಿನ ನನ್ನ ಲೈಫಲ್ಲಿ ಬರುತ್ತೆ, ಆ ಚೇಂಜ್ ನಾನು ತರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಯಾಕೆಂದ್ರೆ ಅವತ್ತು ಈ ಕ್ರೌಡ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅವತ್ತೇ ಕೇಳಿದ್ರಪ್ಪ ಅಂತ. ಎಸ್, ತುಂಬಾ ಜನ. ನಾನು ಸರ್ ಒಂದು ಲಾಸ್ಟ್ 2 ನಿಮಿಷ ನನ್ನ ಕ್ಷೇತ್ರದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ ಸರ್. SSLC ಮಕ್ಕಳಿಗೆ ಲಾಸ್ಟ್ ಇಯರ್ ಅಕ್ಟೋಬರ್ಗೆ ಸಿಲೆಬಸ್ ಮುಗಿಸಿದೆ ಸರ್. ಸರ್, 96 ಡೈಲಿ ಎಕ್ಸಾಮ್ಸ್ ಬರ್ಸಿದ್ದೀನಿ ನನ್ನ ಕ್ಷೇತ್ರ ಕನ್ನಡ ಮಾಧ್ಯಮದ SSLC ಮಕ್ಕಳ ಕೈಯಲ್ಲಿ. ಡೈಲಿ ಎಕ್ಸಾಮ್ BEO ಪೇಪರ್ ಆಫೀಸಿಂದ ಸ್ಕೂಲ್ಗೆ ಹೋಗುತ್ತೆ, ಅವ್ರು ಬರೀತಾರೆ. ಸಾಯಂಕಾಲ BEO ಆಫೀಸ್ಗೆ ಪೇಪರ್ ವಾಪಸ್ ಬರುತ್ತೆ. ಅದನ್ನ ಇಂಟರ್ ಸ್ಕೂಲ್ ಎವ್ಯಾಲ್ಯೂಷನ್ ಮಾಡಿ 96 ಎಕ್ಸಾಮ್ ಸಕ್ಸಸ್ಫುಲ್ ಆಗಿ ಬರ್ಸಿದ್ದೀನಿ ಸರ್. ಗೌರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ ಪೇಪರ್ ಖರ್ಚು ನಂದು 27-28 ಲಕ್ಷ ಖರ್ಚು ಮಾಡಿದೆ ಸರ್. ಪ್ರತಿದಿನ 2,500 ಪೇಪರ್ ಪ್ರಿಂಟ್ ಆಗಬೇಕು. ಮತ್ತೆ ಪೇಪರ್ ಪ್ರತಿದಿನ 5 ಗಂಟೆಗೆ ಮೆಜೆಸ್ಟಿಕ್ ಇಂದ ಆಗ್ತಿದ್ದೆ ಸರ್. ಪೇಪರ್ ಲೀಕ್ ಆಗೋಕ್ಕೂ ಬಿಟ್ಟಿಲ್ಲ. ಡೈಲಿ 96 ಎಕ್ಸಾಮ್ ಮಾಡಿದ್ದೀನಿ. ಈ ವರ್ಷ 200 ಎಕ್ಸಾಮ್ ಇಡ್ತಾ ಇದ್ದೀನಿ ಸರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಕಾರ್ಪೊರೇಟ್ ಸ್ಕೂಲ್ ತರ. ಮತ್ತೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನನ್ನ ಕೈಯಲ್ಲಾಗಿದ್ದು, ನನ್ನ ತಂದೆ ತಾಯಿ ಇಲ್ದಾರ 52 ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಸರ್. ನನ್ನ ಕ್ಷೇತ್ರದಲ್ಲಿ ಓದೋ SSLC ಮಕ್ಕಳಿಗೆ 1000, PUC ಮಕ್ಕಳಿಗೆ 2000, ಡಿಗ್ರಿ ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆ 3000, ಸಾವಿರಾರು ಜನ ಮಕ್ಕಳಿಗೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಟ್ಟೆ ಸರ್, ಆಂಬ್ಯುಲೆನ್ಸ್ ಜೊತೆಗೆ. ಇದೆಲ್ಲ ಯಾಕೆ ಅಂದರೆ, ಎಸ್, ಈ ಸಮಾಜ ನಮ್ಮಂಥವ್ರ ಮೇಲೆ ಭಾಳ ಭರವಸೆ ಇಟ್ಟಿದೆ ಸರ್. ಪ್ರದೀಪ್ ಈಶ್ವರ್ ಸೋತೋದ್ರೆ ನಾಳೆ ಈ ಸಮಾಜ ಯಾವ ಯಂಗ್ಸ್ಟರ್ಸ್ನು ನಂಬಲ್ಲ. ನಾನು ಗೆಲ್ಲಬೇಕು, ನನಗೋಸ್ಕರ ಅಲ್ಲ. ನಾಳೆ ಒಬ್ಬ ಯಂಗ್ಸ್ಟರ್ ಏನೋ ಚೇಂಜ್ ಮಾಡ್ತೀನಿ ಅಂತ ಬಂದರೆ ಈ ಸಮಾಜದಲ್ಲಿ ಒಂದು ರೇ ಆಫ್ ಹೋಪ್ ನಾವು ಸೆಟ್ ಮಾಡಬೇಕು. ವಿ ಆರ್ ದ ನೆಕ್ಸ್ಟ್ ಜನರೇಷನ್ ಲೀಡರ್ಸ್, ವಿಲ್ ಸರ್ಟೈನ್ಲಿ ಬ್ರಿಂಗ್ ದ ಚೇಂಜ್. ಗ್ರಾಸ್ ರೂಟ್ ಲೆವೆಲ್ ಸಮಸ್ಯೆಗಳು ನನಗೆ ನಿಜವಾಗ್ಲೂ, ನಾನು ಪವರ್ಟಿನ ಕ್ಯಾಲೋರಿಯಲ್ಲಿ ಕೌಂಟ್ ಮಾಡಿ ಓದ್ಕೊಂಡಿದ್ದೆ ಸರ್ ಎಕ್ಸಾಮ್ಗೆ. ಆದರೆ ಹಳ್ಳಿಗಳಿಗೆ ಹೋದಾಗ ಗೊತ್ತಾಯಿತು, ಪವರ್ಟಿನ ಕ್ಯಾಲರಿಯಲ್ಲ ಮಗ, ಕಷ್ಟದಲ್ಲಿ ಕೌಂಟ್ ಮಾಡಬೇಕು ಅನ್ನೋ ಇಂಟೆನ್ಸಿಟಿ ಹಳ್ಳಿಗಳ ಸಂಧಿಗಳಲ್ಲಿ ಹೋದಾಗ ನನಗೆ ಗೊತ್ತಾಯಿತು. ಇವತ್ತು ಸಮಾಜದಲ್ಲಿ ತುಂಬ ಚೇಂಜಸ್ ಬರೋದಿದೆ. ನೀವು ಸರ್ಕಾರಿ ನೌಕರರು ತುಂಬ ಕಷ್ಟಪಡ್ತಿದ್ದೀರಾ, ನಿಮ್ಮ ಅಪ್ಪ ಅಮ್ಮನ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರು ಆರೋಗ್ಯ ಸರ್ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಸರ್, ಪ್ಲೀಸ್ ಸರ್. ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀವು PUC ಮಾಡಿರೋರು ನಿಮ್ಮ ಅಪ್ಪಗೆ ಬಲವಂತ ಮಾಡಿ ಕರ್ಕೊಂಡೋಗಿ. ನಿಮ್ಮ ಅಪ್ಪಗೆ BP ಎಷ್ಟು ವರ್ಷದಿದೆ ಅಂತ ನಿಮಗೆ ಗೊತ್ತಿರಲ್ಲ. ನಿಮ್ಮ ಅಪ್ಪಗೆ ಡಯಾಬಿಟಿಕ್ ಎಷ್ಟು ವರ್ಷದಿಂದ ಇದೆ ಅಂತ ಗೊತ್ತಿರಲ್ಲ. ಒಂದು ಪರವಾಗಿಲ್ಲ, ಏನಾಗಲ್ಲ, ನಾರ್ಮಲ್ ಇದ್ರೂ ಪರವಾಗಿಲ್ಲ, ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿ. ನಿಮ್ಮ ತಂದೆ ನೀನು ಇನ್ನೊಂದು ಮನೆಗೆ ಹೋಗೋವರೆಗೂ, ನೀನು ಸೆಟ್ಲ್ ಆಗೋವರೆಗೂ ಅಲ್ಲ, ನಿನಗೋಸ್ಕರ ಬದುಕಿರ್ತಾರೆ. ನೀನೇ ಫ್ಯೂಚರ್ ಅನ್ಕೊಂಡು ಬದುಕಿರ್ತಾರೆ.
ನಿಮ್ಮ ಅಪ್ಪಗೆ ಏನು ಆಗಬಾರ್ದು, ನಿಮ್ಮ ಅಮ್ಮಗೆ ಏನು ಆಗಬಾರ್ದು. ಎಲ್ಲ ತಾಯಂದ್ರಿಗೂ ಅಷ್ಟೇ, ಸ್ವಲ್ಪ ಟೈಮಿಗೆ ಊಟ ಮಾಡ್ರಮ್ಮ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯ. ನನ್ನ ಕೆಲವು ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್, ಮೊನ್ನೆ ಒಬ್ಬರು ಡಾಕ್ಟ್ರು, ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಡಾಕ್ಟ್ರು ಸರ್, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬಿದ್ದೋದ್ರು ಸರ್. ಹೆಂಗೆ ಹಿಂಸೆ ಆಯಿತು ಅಂದರೆ. ಮತ್ತು ಇನ್ನೊಂದು ಸರ್, ನಮ್ಮ ಅಕಾಡೆಮಿಗೆ ಒಬ್ಬ ಹುಡುಗಿ ಬರ್ತಿದ್ಲು ಸರ್. ಅವ್ರ ತಂದೆ ಬಂದು ನಮ್ಮ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಸರ್. ಪ್ರತಿದಿನ ಸಂಜೆ ಅವರಪ್ಪ ಬೈಕಲ್ಲಿ ಬಂದು ಆ ಹುಡುಗಿನ ಕರ್ಕೊಂಡೋಗಿ ನಾನು ಡೈಲಿ ವಿಶ್ ಮಾಡ್ತಿದ್ರು ಸರ್. ನಾನೊಂದು 20-30 ಸಲ ಮಾತಾಡಿರ್ತೀನಿ. ಅದ್ರ ನೆಕ್ಸ್ಟ್ ಡೇ ಅವರಪ್ಪ ಬಂದಿರಲಿಲ್ಲ ಸರ್. ನನಗೆ ಚಿಕ್ಕಬಳ್ಳಾಪುರದಿಂದ ಮೆಸೇಜ್ ಬಂತು, ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು ಅಂತ. ಪ್ರತಿದಿನ ಸಾಯಂಕಾಲ ಬಂದು ಬೈಕಲ್ಲಿ ಹಚ್ಕೊಂಡು ಹೋಗ್ತಿದ್ದ ಅಪ್ಪ ಅವತ್ತಿರಲಿಲ್ಲ. ಆ ಹುಡುಗಿ ಅದೇ ಕಾರಿಡಾರ್ಗೆ ಬಂದು ಕೆಳಗಡೆ ನಿಂತ್ಕೊಂಡು ಕಣ್ಣೀರಾಗ್ತಾ ಇದ್ಲು. ಈಗ ಆ ಕುಟುಂಬ ಹೇಗಿದೆ, ಅವ್ರು ಹೆಂಗೆ ಸರ್ವೈವ್ ಆಗೋದು, ಯಾರು ಹೇಳೋಕ್ಕಾಗತ್ತೆ ಸರ್. ನಮ್ಮ ತಂದೆ ತಾಯಿ ತೀರೋದ್ಮೇಲೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. UPSC ಮಾಡೋಣ ಅಂದರೆ ಇಂಗ್ಲೀಷ್ ತಲೆಗತ್ತಾ ಇಲ್ಲ. ಅತ್ತಲ್ಲ 8-10 ಅವರ್ ಓದೋ ಅಭ್ಯಾಸ ರೂರಲ್ ಮಕ್ಕಳಿಗೆ ಕಷ್ಟ. ಲೈಬ್ರರಿಯಲ್ಲಿ ಕುತ್ಕೊಂಡು ಡೇ ಅಂಡ್ ನೈಟ್ ಓದಬೇಕು ಅಂತ ಹೋದ್ರು 1.5-2 ಅವರ್ಗೆ ಡಿಸ್ಟ್ರಾಕ್ಟ್ ಆಗ್ತೀವಿ. ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ, ನಾನೇನೋ ಗ್ರೇಟ್ ಅಂತ ಬಿಲ್ಡಪ್ ಕೊಡಕ್ಕೆ ನಾನು ರೆಡಿನೇ ಇಲ್ಲ. ಐ ವಾಂಟ್ ಟು ಸ್ಪೀಕ್ ದ ರಿಯಾಲಿಟಿ ಟು ದಿಸ್ ಜನರೇಷನ್. ಲೈಬ್ರರಿಯಲ್ಲಿ ಕುತ್ಕೊಂಡ್ರೆ 2 ತಾಸು ಓದಕ್ಕಾಗಲ್ಲ. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅವರೆಲ್ಲ 6-7 ತಾಸು ಓದ್ತಾರೆ. ಡೈರೆಕ್ಟಾಗಿ ಓದ್ಬೇಕಾ, ಬಯಟ್ ಮಾಡಬೇಕಾ, ನೋಟ್ಸ್ ಮಾಡಿ ಓದ್ಬೇಕಾ, ಹೆಂಗ್ ಜ್ಞಾಪಕ ಇಟ್ಕೋಬೇಕು ಏನೂ ಗೊತ್ತಿಲ್ಲ. IAS KS ಎಲ್ಲ ಸ್ಪಾಯ್ಲ್ ಆಗುತ್ತೆ. ನಾನೇನು ದಡ್ಡ ಅಲ್ಲ ಸರ್, ನಾನು ಸ್ವಲ್ಪ ಬುದ್ಧಿವಂತ. ಪಾಪ ಆವರೇಜ್ ಹುಡುಗಿರ ಪರಿಸ್ಥಿತಿಯನ್ನು ಡಿಸ್ಟ್ರಾಕ್ಟ್ ಆಗಬಾರ್ದು. ಸಾಧ್ಯ ಆದರೆ ಒಂದು 6 ತಿಂಗಳು 1 ವರ್ಷ ಮೊಬೈಲಿಂದ ದೂರ ಇರಿ. DP ತೆಗೆದಾಕಿ. ನೀಟ್ಗೆ ಓದ್ತಾ ಇದ್ದೀರಾ, DP ತೆಗೆದಾಕಿ. IITಗೆ ಓದ್ತಿದ್ದೀರಾ, DP ತೆಗೆದಾಕಿ. PCMB ತಗೊಂಡಿದ್ರೆ DP ತೆಗೆದಾಕಿ. ಮತ್ತೆ DP ಹಾಕಿದ್ರೆ ಅದು MBBS ಕಾಲೇಜ್ ಮುಂದೆ ನಿಮ್ಮ ಅಪ್ಪ ಅಮ್ಮ ನಿಲ್ಸ್ಕೊಂಡು ಅಡ್ಮಿಷನ್ ಟೈಮಲ್ಲಿ ಹಾಕೋ ಫೋಟೋ ಬೀಳ್ಬೇಕು ಅದರಲ್ಲಿ. ನನ್ನ ತುಂಬ ಜನ ಅಂತಾರೆ ಸರ್, ಪ್ರದೀಪ್ ಈಶ್ವರ್ ನಿನ್ನ ಫೋನ್ ಎತ್ತಲ್ಲ ಅಂತಾರೆ ನನಗೆ. ನಾನು ಡೆಡಿಕೇಟೆಡ್ ಟೆಲಿಕಾಲಿಂಗ್ ಸೆಂಟರ್ ಇಟ್ಟಿದ್ದೀನಿ ಸರ್ ನನ್ನ ಕ್ಷೇತ್ರಕ್ಕೆ. 8 ಜನ ಕೆಲಸ ಮಾಡ್ತಾರೆ ಅದಕ್ಕೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಯಾವುದಕ್ಕಾದರೂ ಸ್ಪಂದಿಸ್ತೀವಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ 2 ಅವರ್ ಆಯಿತು. ಕೆರಿಯರ್ ಈಸ್ ಇಂಪಾರ್ಟೆಂಟ್ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಇವತ್ತಿಗೂ ಫೋನ್ ಇಟ್ಟಿಲ್ಲ, ಅದಕ್ಕೆ ಅವ್ರು CM ಆಗಿರೋದು. ಬರೆದಿಟ್ಕೋಬೇಕು. ಫೋನೇ ಇಟ್ಟಿದ್ದಿದ್ರೆ ದಿನಕ್ಕೆ 10 ಡಿಸ್ಟ್ರಾಕ್ಟಿಂಗ್ ಮೆಸೇಜಸ್ ಬರುತ್ತೆ. ಇಟ್ಟಿಲ್ಲ ಸರ್ ಇವತ್ತು. ದಿನಕ್ಕೆ 1-2 ಕಾಲ್ ಮಾತಾಡೋದವರು. ದ ಸ್ಟೇಟ್ CM. ನಾನು ಫ್ಯಾಕ್ಟ್ ಮಾತಾಡ್ತಿದ್ದೀನಿ. ನಮ್ಮ ಸಾಹೇಬ್ರು ನನಗೆ ದೊಡ್ಡ ಇನ್ಸ್ಪಿರೇಷನ್ನು. ಏನು ಸ್ಟೇಟ್ ನಡೆಸ್ತಾರೆ, ಏನು ಇಶ್ಯೂ ಇದ್ರು ಆಫೀಸರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಿಸಿಷನ್ಸ್ ತಗೊಂತಾರೆ. ಇಡಲ್ಲ ಫೋನು. ಆಂಧ್ರ ಪ್ರದೇಶ್ CM ರೇವಂತ್ ರೆಡ್ಡಿ ಅವ್ರು ಹೇಳಿದ್ರು, ಅವ್ರು ಫೋನೇ ಇಟ್ಟಿಲ್ಲ, ಅದಕ್ಕೆ 54 CM ಆದರು. ಡಿಸ್ಟ್ರಾಕ್ಷನ್ಸ್ ಇಲ್ಲ. ನಮ್ಮ ಹುಡುಗರು ನೋಡ್ಬೇಕು ಏನು ಬಿಸಿನೋ ಫೋನಲ್ಲಿ. ಟೆಕ್ಸ್ಟ್ ಗುಡ್ ಮಾರ್ನಿಂಗ್, ಹಾಯ್, ಹೌ ಆರ್ ಯು, ಫೈನ್, ವಾಟ್ ಈಸ್ ದಿಸ್ ಸರ್. ಬಿಡಿ, ಒಳ್ಳೇದಾಗಲಿ. ಜಾಸ್ತಿ ಮಾತಾಡಿ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 40 ನಿಮಿಷ ಮೇಲೆ ಆಯಿತು ಅನಿಸುತ್ತೆ. ಷಡಕ್ಷರಿ ಸರ್, ನಿಮ್ಮ ಕೆಲಸದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಒಳ್ಳೇದು ಯಾರು ಮಾಡಿದ್ರು, ಅದು BJP ಅವ್ರು ಮಾಡಿದ್ರು, JDS ಅವ್ರು ಮಾಡಿದ್ರು, ಕಾಂಗ್ರೆಸ್ ಅವ್ರು ಮಾಡಿದ್ರು, ಸರ್ಕಾರಿ ನೌಕರರು ಅದನ್ನು ಅಭಿನಂದಿಸಿ ಅಂತ ಕೇಳ್ಕೊತೀನಿ. ಸೊ ಈಗ ನಮ್ಮ ಸರ್ಕಾರ ತುಂಬ ಒಳ್ಳೇದು ಮಾಡಿದೆ, ನಮಗೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಒಂದು 3-4 ನೀವು ಇಟ್ಟಿರೋ ಡಿಮ್ಯಾಂಡ್ಸ್ ಎಲ್ಲ ಕೇಳಿದ್ದೀನಿ ನಾನು. ನಿಮ್ದೇನು ಡಿಮ್ಯಾಂಡ್ಸ್ ಇದೆ, ನಾನು ಈ ಸಲ ಅಸೆಂಬ್ಲಿಯಲ್ಲಿ ನಾನು ಅದನ್ನು ರೈಸ್ ಮಾಡ್ತಿರ್ತೀನಿ. ನಿಮ್ಮ ಪರವಾಗಿ ನಾನು ನಿಂತ್ಕೊತೀನಿ. ನಿಮ್ಮ ಪರವಾಗಿ ನಿಂತ್ಕೊತೀನಿ. ಇನ್ನೊಂದು, ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಸರ್ಕಾರಿ ನೌಕರರ ಬಗ್ಗೆ ನಾನು ಹೇಳಬೇಕು. ನನ್ನ ಕ್ಷೇತ್ರದ ಸರ್ಕಾರಿ ನೌಕರರನ್ನ ನನಗೆ ಅರ್ಥ ಆಗಿದ್ದೇನೆಂದ್ರೆ, ನಾವು ಅವ್ರಿಗೆ ಗೌರವ ಕೊಟ್ಟರೆ ಅವ್ರು ನಮಗೆ ಕೊಡ್ತಾರೆ ಅಂತ. ನನ್ನ ಕ್ಷೇತ್ರದ ಸರ್ಕಾರಿ ನೌಕರರು ಐ ಆಮ್ ವೆರಿ ಹಂಬಲ್. ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ವಿ, ಅವರು ಅಷ್ಟೇ ಸ್ಪಂದಿಸ್ತಾ ಇದ್ದಾರೆ. ಸೊ ಒಂದು ಪೊಲಿಟಿಷಿಯನ್ ನಮ್ಮ ಕಡೆಯಿಂದ ನಮಸ್ಕಾರ ಅಂತ ಬಂದರೆ ನೀವು ನಮಸ್ಕಾರ ಹಾಕಿ ಹಾಕ್ತೀರಾ ಅಂತ ನನ್ನ ನಂಬಿಕೆ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್.